ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವಾಗ ತಾನೇ ಜಸ್ಟ್ ಟಾಕ್ಸಿಕ್ ಮೂವಿನ ನೋಡ್ಕೊಂಡ್ ಬಂದೆ, ಅದ್ರದ್ದೇ ರಿವ್ಯೂ ಇದು. ಅಂಡ್ ನೀವೇನಾದ್ರೂ ಇನ್ನೂ ಟಾಕ್ಸಿಕ್ ಮೂವಿ ನೋಡಿಲ್ಲ ಅಂತಂದ್ರೆ ಈಗಲೇ ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಹೋಗಿ ಮೂವಿನ ನೋಡಿ. ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ. ಅಂಡ್ ಇನ್ನ ನನ್ನ ವಿಚಾರಕ್ಕೆ ಬರೋದಾದ್ರೆ ನನಗೇನು ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಹೇಳೋದಾದ್ರೆ, ನನಗಂತೂ ಯಶ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಯ್ತು. ಯಶ್ ಅವ್ರ ಆಕ್ಟಿಂಗ್ ಅಂತೂ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಅಂಡ್ 4 ವರ್ಷ ಕಾದಿದ್ಕು ವರ್ತ್ ಇಟ್ಟು. ಅವರಂತೂ ಎಲ್ಲೂ ನಿಮ್ಗೆ ಮೂವಿಲಿ ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ, ಅದಂತೂ ಪಕ್ಕ. ಅಂಡ್ ಇನ್ನೊಂದೇನು ಇಷ್ಟ ಆಯ್ತು ಅಂತಂದ್ರೆ, ವಿಜುವಲಿ ಮೂವಿ ಸಖತ್ತಾಗಿ ಬಂದಿದೆ. ವಿಜುವಲಿ ಮೂವಿ ಎಲ್ಲೂ ಡಿಸಪಾಯಿಂಟ್ ಮಾಡಿಸಲ್ಲ ನಿಮ್ಗೆ. ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆ ಕ್ಯಾಮ್ರಾ ವರ್ಕ್, ಆ ರಿಚ್ನೆಸ್ ಕಾಣುತ್ತೆ ನಿಮ್ಗೆ. ಅಂಡ್ ಅದೇನು 1947 ಇಂದ 1980 ಈ ಟೈಮಲ್ಲಿ ನಡೆಯುವಂತ ಒಂದು ಮೂವಿ ಅಂತ ಹೇಳಿದರೋ, ಆ ಕತೆ ಅಂತ ಹೇಳಿದರೋ, ಆ ಕಾಲಕ್ಕೆ ನಿಮ್ಗೆ ವಿಜುವಲಿ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಮೂವಿ. ಆಕ್ಚುಲಿ ಆಗಿ ಅದು ಕ್ಲೀನ್ ಆಗಿ ವರ್ಕ್ ಆಗಿದೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ಇನ್ನ ಲೇಡಿ ಕ್ಯಾರೆಕ್ಟರ್ಸ್ ಬರೋದಾದ್ರೆ, 5 ಜನ ಲೇಡಿ ಕ್ಯಾರೆಕ್ಟರ್ಸ್. ಅದರಲ್ಲಿ ನಾದಿಯಾ ಕ್ಯಾರೆಕ್ಟರ್ ತುಂಬಾ ಡಾಮಿನೇಟ್ ಮಾಡುತ್ತೆ ಎಲ್ಲಾರ್ಕಿಂತ. ಅದು ಆಕ್ಚುಲಿ ವಿಚ್ ಇಸ್ ಗುಡ್, ಅದು ವರ್ಕ್ ಆಗಿದೆ ಮೂವಿಗೆ ಕೂಡ. ಅಂಡ್ ಇನ್ನ ಒಂದು ಅದನ್ನ ಬಿಟ್ರೆ, ಗಂಗಾ ಕ್ಯಾರೆಕ್ಟರ್, ಅವ್ರ ಎಮೋಷನ್, ಅಣ್ಣ ತಂಗಿ ಎಮೋಷನ್, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ರಾಯ, ಅಕ್ಕನ್ಗೋಸ್ಕರ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದೆಲ್ಲ ಕ್ಲೀನ್ ಆಗಿ ಕನೆಕ್ಟ್ ಆಗುತ್ತೆ ಮೂವಿಲಿ. ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಇನ್ನ ಎಲಿಜಬೆತ್ ವಿಷಯಕ್ಕೆ ಬರೋದಾದ್ರೆ, ಎಲಿಜಬೆತ್ಗೆ ಇನ್ನ ಸ್ಟ್ರಾಂಗ್ ಲೇಡಿ ವಿಲನ್ ಆಗಿ ತೋರಿಸ್ಬೋದಿತ್ತು, ಬಟ್ ಆ ರೇಂಜಲ್ಲಿ ತೋರಿಸಿಲ್ಲ, ಬಟ್ ವರ್ಕ್ ಆಗಿದೆ. ಅಂಡ್ ಅದನ್ನ ಬಿಟ್ರೆ ಇನ್ನ ನಮ್ಮ ರುಕ್ಮಿಣಿ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಸ್ವಲ್ಪ ಡೌನ್ ಅನ್ಸುತ್ತೆ, ಬಟ್ ಮೂವಿಗೆ ಅದು ಸೆಟ್ ಆಗಿದೆ. ಬಟ್ ಕರ್ನಾಟಕ ಆಡಿಯನ್ಸ್ಗೆ ಅಂಡ್ ರುಕ್ಕು ಫ್ಯಾನ್ಸ್ಗಳಿಗೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಬಟ್ ಮೂವಿಗೆ ಏನ್ ಬೇಕೋ, ಏನು ಯೂಸ್ ಮಾಡ್ಕೋಬೇಕು ಅಷ್ಟನ್ನ ಮಾತ್ರ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ನೀವೇನಾದ್ರೂ ಇದನ್ನ ಗ್ಯಾಂಗ್ಸ್ಟರ್ ಮೂವಿ, ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಬಿಸ್ನೆಸ್ ಆ ತರ ಏನಾದ್ರು ಅನ್ಕೊಂಡೋದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂತಂದ್ರೆ ಡ್ರಾಮಾದೊಳಗಡೆ ಗ್ಯಾಂಗ್ಸ್ಟರ್ ಅಂತಂದ್ರೆ ಈ ಬಿಸ್ನೆಸ್ ಇವು ಎಲ್ಲ ಬರುತ್ತೆ. ಈ ಡ್ರಾಮಾನೇ ಮೇನ್. ರಾಯನ ಆಟಿಟ್ಯೂಡ್, ಸ್ಟೈಲ್ ಅಂಡ್ ಡ್ರಾಮಾ ಇದ್ರ ಒಳಗಡೆ ಗ್ಯಾಂಗ್ಸ್ಟರ್ ಬರೋದು, ಗ್ಯಾಂಗ್ಸ್ಟರ್ ಬಿಸ್ನೆಸ್ ಇವೆಲ್ಲ ಬರೋದು. ಇದೆಲ್ಲ ನಿಮ್ಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ, ಅಂದ್ರೆ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಅಂತ ಅಂದ್ರೆ ಅದು ಕನೆಕ್ಟ್ ಆಗಲ್ಲ. ಅದನ್ನ ಬಿಟ್ರೆ ಡ್ರಾಮಾನೇ ಕನೆಕ್ಟ್ ಆಗೋದು ನಿಮ್ಗೆ ಮೂವಿಲಿ. ಎಂಡ್ ಆಫ್ ದ ಮೂವಿ ನಿಮ್ಗೆ ಡ್ರಾಮಾನೇ ಕನೆಕ್ಟ್ ಆಗೋದು. ನಿಮ್ಗೆ ಗ್ಯಾಂಗ್ಸ್ಟರ್ ಅನ್ನೋದೇನು ಮೈಂಡಿಗೆ ಬರೋದೇ ಇಲ್ಲ. ಮೈಂಡಿಗೆ ಕುತ್ಕೊಳ್ಳೋದೆ ಅಲ್ಲೇನೋ ಒಂದು ಟ್ವಿಸ್ಟ್ ಆಗುತ್ತೆ. ಅಪ್ಪ ಮಗಂದು ಗೊತ್ತೇ ಇದೆ ಆಲ್ರೆಡಿ, ಅಪ್ಪ ಮಗನ್ ಜಗಳ ಅನ್ನೋದೆಲ್ಲ ಗೊತ್ತೇ ಇದೆ. ಅಲ್ಲೇ ಒಂದು ಬಿಗ್ ಟ್ವಿಸ್ಟ್ ಇದೆ, ಅದು ಮೂವಿಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ಇನ್ನ ಫೈಟ್ ಸೀನ್ಸ್ ಗಳಿಗೆ ಹೋಗೋದಾದ್ರೆ, ಎಲ್ಲಾ ಫೈಟ್ ಸೀನಲ್ಲೂ ಸೇಮ್ ಗನ್ ತಗೊಂಡ್ ಶೂಟ್ ಮಾಡು ಮಾತ್ರ ಸಕ್ಕದಾಗಿ ತೋರಿಸಿದಾರೆ ಅದನ್ನೇ. ಬಟ್ ಏನ್ ಕಷ್ಟವಾಗಿರೋ ಫೈಟ್ ಸೀನ್ ಆ ತರ ಎಲ್ಲ ಏನು ಇಲ್ಲ. ಬಟ್ ಆದ್ರೆ ಆ ಫೈಟ್ ಸೀನ್ ನ ಕ್ಲೀನ್ ಆಗಿ ತೋರಿಸಿದಾರೆ ಸಖತ್ತಾಗಿ. ನಮ್ಗೆ ಎಂಜಾಯ್ ಮಾಡಕ್ಕೆ ಚಾನ್ಸ್ ಸಿಗುತ್ತೆ ಫೈಟ್ ಸೀನ್ಸ್ ಗಳಲ್ಲಿ. ಆ ತರ ಫೈಟ್ ಸೀನ್ಸ್ ಎಲ್ಲ ಇದೆ. ಅಂಡ್ ಈ ಮೂವಿ ತುಂಬಾ ಲಾಂಗ್ ಮೂವಿ, 3 ಗಂಟೆ ಮೇಲೇನೋ ಇದೆ. ಹಾಗಾಗಿ ನಿಮ್ಗೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಫಾಸ್ಟ್ ಆಗೋಯ್ತು ಮೂವಿ ಅಂತ ಅನ್ನಿಸ್ಬೋದು. ಬಟ್ ಆಕ್ಚುಲಿ ಫಾಸ್ಟ್ ಆಗ್ಬೇಕು ಮೂವಿ, ಇಲ್ಲ ಅಂತ ಅಂದ್ರೆ ತುಂಬಾ ಲ್ಯಾಗ್ ಅಂತ ಅನ್ನಿಸ್ಬಿಡುತ್ತೆ. ಅಂಡ್ ಮೂವಿ ಲೆಂತ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರ ಹತ್ರ ಮಾಡಿರ್ತಾರೆ. ಅಂಡ್ ಇನ್ನ ಮ್ಯೂಸಿಕ್ ವಿಚಾರಕ್ಕೆ ಬರೋದಾದ್ರೆ, ನನಗಂತೂ ಸ್ವಲ್ಪ ಏರುಪೇರು ಆಯ್ತು ಅಂತ ಅನ್ಸುತ್ತೆ. ಅಂತಂದ್ರೆ ಸಾಂಗ್ಸ್ ವಿಚಾರಕ್ಕೆ ಬರೋದ್ರೆ, ಸಾಂಗ್ಸ್ ಅಲ್ಲಿ ಈ ತಬಾಯಿ ಆಗಿರ್ಬೋದು, ಮನಮೋಹಕ್ ಆಗಿರ್ಬೋದು, ಅವೆಲ್ಲ ನಾವು ಆಲ್ರೆಡಿ ನೋಡಿದ್ದು, ಆಲ್ರೆಡಿ ರಿಲೀಸ್ ಮಾಡಿದ್ರು. ಹಾಗಾಗಿ ಅದು ನಾರ್ಮಲ್ ಅಂತ ಅನ್ಸುತ್ತೆ. ಅಂಡ್ ಅದನ್ನ ಬಿಟ್ರೆ ನನ್ಗೆ ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ದು ಥಿಯೇಟರ್ ಒಳಗಡೆ ಪಿಕಪ್ ಸಾಂಗ್. ಅಂತಂದ್ರೆ ಟಿಕೆಟ್ ಎಂಟ್ರಿ ಟೈಮ್ ಅಲ್ಲಿ ಆ ಸಾಂಗ್ ಬರುತ್ತೆ. ಆ ಟಿಕೆಟ್ ಪೂರ್ತಿ ಡಾಮಿನೇಟ್ ಆಗಿರ್ತದೆ ಆ ಸಾಂಗ್ ಅಲ್ಲಿ. ಆ ಸೀನ್ ಅಂತೂ ಸಖತ್ತಾಗಿರುತ್ತೆ ಅಂತ ಅನ್ಕೊಳ್ಳಿ. ಅದಂತೂ ಮಿಸ್ ಮಾಡ್ಕೊಳಕ್ಕೆ, ಮರೆಯೋಕೆ ಸಾಧ್ಯನೇ ಇಲ್ಲ ಆ ಸೀನ್, ಆ ಸಾಂಗ್ ಅಷ್ಟೇ ಸಖತ್ತಾಗಿದೆ. ನನಗಂತೂ ಅದು ಸಖತ್ ಇಷ್ಟ ಆಯ್ತು. ಆ ಪಿಕಪ್ ಸಾಂಗ್ ಆಗಿರ್ಬೋದು, ಅದಕ್ಕೆ ತಕ್ಕನಾಗಿ ಏನ್ ಶೂಟ್ ಮಾಡಿದಾರೋ ಅದಂತೂ ಸೂಪರ್ ಆಗಿದೆ. ಅದನ್ನ ಬಿಟ್ರೆ ಇನ್ನ ತಬಾಹಿ ಮತ್ತೆ ಮನಮೋಹಕ ಇವೆಲ್ಲ ಆಲ್ರೆಡಿ ನೋಡಿದೀವಿ, ಹಾಗಾಗಿ ಅಷ್ಟೇನ್ ಕನೆಕ್ಟ್ ಆಗಲ್ಲ. ಇನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರೋದಾದ್ರೆ ಏನೂ ವರ್ಕ್ ಆಗ್ಲಿಲ್ಲ ಅನ್ಸುತ್ತೆ ನನಗೆ. ನನ್ನ ಪ್ರಕಾರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನೂ ವರ್ಕ್ ಆಗ್ಲಿಲ್ಲ. ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ ಅಷ್ಟೇ. ಇದೊಂದ್ರಲ್ಲಿ ಡಿಸಪಾಯಿಂಟ್ ಆಗುತ್ತೆ. ಅದನ್ನ ಬಿಟ್ರೆ ಮೂವಿ ಓವರ್ ಆಲ್ ಎಂಜಾಯ್ ಮಾಡಕ್ಕೆ ಎಷ್ಟೋ ಫ್ಯಾನ್ಸ್ ಆಗಿದ್ರೆ ಸೂಪರ್ ಅನ್ಕೊಳ್ಳಿ. ಮೂವಿ ಅಂತೂ ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಮ್ಯೂಸಿಕಲ್ ಬಿಟ್ರೆ ಕಿತ್ ಕಡೆ ಇನ್ನೆಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಅಂಡ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದು ಡ್ರಾಮಾ ಸೈಕಾಲಜಿಕಲ್ ಆಕ್ಷನ್ ಮೂವಿ. ಅಂಡ್ ನೀವೇನಾದ್ರು ಕಂಪ್ಲೀಟ್ ಆಕ್ಷನ್ ಅಂತ ಅನ್ಕೊಂಡ್ರೆ, ಕಂಪ್ಲೀಟ್ ಆಕ್ಷನ್ ಬಿಸ್ನೆಸ್ ಗ್ಯಾಂಗ್ಸ್ಟರ್ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಮೂವಿ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗೋಗುತ್ತೆ ಆಕ್ಚುಲ್ ಆಗಿ ಏನಾಗ್ತಿದೆ ಅಂತ. ಅಂಡ್ ಅವರೇ ಹೇಳಿರೋ ಹಾಗೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಅದು ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ ಡಾಮಿನೇಟ್ ಆಗುತ್ತೆ. ನೋಡ್ತಾ ಫಸ್ಟ್ ಹಾಫ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಇಕ್ಕಿದಾರಲ್ಲ. ಅದಕ್ಕೆ ಡೆಫಿನೇಷನ್ ಫಸ್ಟ್ ಹಾಫ್ ಮಾತ್ರ ಅಲ್ಲ, ಇಡೀ ಮೂವಿನೇ ಅದನ್ನ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನೇನು ಅವ್ರೇನು ಟೈಟಲ್ ಕೊಟ್ಟರು ಆ ಟೈಟಲ್ ತಕ್ಕನಾಗಿ ಮೇಂಟೈನ್ ಮಾಡಿದ್ದಾರೆ. ಓವರ್ ಆಲ್ ಈ ಮೂವಿ ಅಂತೂ ಸಖತ್ತಾಗಿದೆ. ಥಿಯೇಟರ್ ಅಂತೂ ಎಂಜಾಯ್ ಮಾಡ್ತೀರಾ, ಎಲ್ಲೂ ಡಿಸಪಾಯಿಂಟ್ ಯಾವ ಸೀನ್ ಕೂಡ
ಡಿಸಪಾಯಿಂಟ್ ಅಂತ ಅನ್ಸೋದೇ ಇಲ್ಲ. ಯಾವ ಸೀನ್ ಕೂಡ ಲ್ಯಾಗ್ ಅಂತ ಅನ್ಸೋದಿಲ್ಲ. ಇನ್ನು ಫಾಸ್ಟ್ ಅಂತ ಅನ್ನಿಸ್ಬೋದಷ್ಟೇ, ಅದನ್ನ ಬಿಟ್ಟರೆ ಲ್ಯಾಗು, ಬೋರಿಂಗ್ ಸೀನು, ಅರ್ಥ ಆಗ್ತಿಲ್ಲ ಆ ತರ ಎಲ್ಲೂ ಮೂವಿ ಏನು ಅನ್ಸಲ್ಲ. ಸಖತ್ತಾಗಂತೂ ಬಂದಿದೆ. ಎಲ್ರು ವರ್ಕ್ 4 ವರ್ಷ ಕಾದಿದ್ಕಂತೂ ಒಳ್ಳೆ ರಿಸಲ್ಟ್ ನೇ ಕೊಟ್ಟಿದ್ದಾರೆ. ಓಕೆ, ಇದಾಗಿತ್ತು ಈ ಮೂವಿ ರಿವ್ಯೂ. ನೀವೇನಾದ್ರು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಅಂಡ್ ಆಲ್ರೆಡಿ ನೀವೇನಾದ್ರು ಮೂವಿ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಅಂತ. ಓಕೆ ಫ್ರೆಂಡ್ಸ್, ಬಾಯ್.